ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನೋ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ನಮಸ್ಕಾರ ವೀಕ್ಷಕರೇ, ಇಂದು ಒಬ್ಬ ವಿಷ್ಣು ಭಕ್ತನ ವಿಷಯದಲ್ಲಿ ಒಂದು ವೃತ್ತಾಂತವನ್ನು ತಿಳ್ಕೊಳ್ಳೋಣ. ಅವನ ಗಯಾ ಅನ್ನೋನ ಹೆಸರಲ್ಲಿದೆ. ಆ ಕ್ಷೇತ್ರಕ್ಕೆ ನಾವೆಲ್ಲರೂ ದರ್ಶನಕ್ಕೆ ಹೋಗೋಣ. ಅಂದರೆ ಈ ಕ್ಷೇತ್ರ ಅಂದರೆ ಗಯಾ ಕ್ಷೇತ್ರ, ಇದು ಬಿಹಾರದಲ್ಲಿರುವ ಒಂದು ಪ್ರಾಚೀನ ವಿಷ್ಣು ಕ್ಷೇತ್ರ. ಇದು ವಿಷ್ಣುಗೆ ಸಂಬಂಧಪಟ್ಟ ಕ್ಷೇತ್ರ. ಇದು ಬಿಹಾರದ ದಕ್ಷಿಣ ಭಾಗದಲ್ಲಿದೆ. ಇದು ಪಾಟ್ನಾದಿಂದ ದಕ್ಷಿಣದಲ್ಲಿ 100 ಕಿಲೋಮೀಟರ್ ದೂರದಲ್ಲಿದೆ. ಪಾಟ್ನಾದಿಂದ 100 ಕಿಲೋಮೀಟರ್ ದೂರ ಈ ಪ್ರದೇಶ ಇದೆ. ಈ ಪ್ರಸಿದ್ಧ ತೀರ್ಥಕ್ಷೇತ್ರಕ್ಕೆ ಪ್ರತಿ ವರ್ಷವೂ ಲಕ್ಷಾಂತರ ಯಾತ್ರಿಕರು ಬರುತ್ತಾರೆ. ಅದು ಪಿತೃಶ್ರಾದ್ದ ಮಾಡೋಕ್ಕೋಸ್ಕರನೇ ಲಕ್ಷಾಂತರ ಜನರು ಅಲ್ಲಿಗೆ ಬರ್ತಾರೆ. ಗಯಾದ ದೇವಾಲಯದಲ್ಲಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿಸಿದ ರಾಣಿ ಅಹಲ್ಯಾಬಾಯಿ ಇರ್ತಾಳೆ, ಅವಳು ಕಟ್ಟಿಸಿರ್ತಕ್ಕಂಥ 1787ರಲ್ಲಿ ವಿಷ್ಣು ದೇವಾಲಯವು ಮುಖ್ಯವಾದುದು. ಆಗ ವಿಷ್ಣು ದೇವಾಲಯವನ್ನು ಕಟ್ಟಿಸ್ತಾಳೆ. ಗಯಾ ಕ್ಷೇತ್ರದ ಮಹಾತ್ಮೆಯನ್ನು ಮಹಾಭಾರತದಲ್ಲಿ ಬರುತ್ತೆ. ಪದ್ಮಪುರಾಣ, ಕೂರ್ಮ, ವರಾಹ ಪುರಾಣ ಮತ್ತು ವಾಯುಪುರಾಣಗಳಲ್ಲಿ ಮುಂತಾದ ಪುರಾಣಗಳಲ್ಲಿ ಈ ಗಯಾ ಕ್ಷೇತ್ರದ ವಿಷಯ ಬರುತ್ತೆ. 4 ಮುಖ್ಯವಾದ ಮಾತುಗಳಿಂದ ಮುಕ್ತಿ ಗಳಿಸಬಹುದೆಂಬ ಇದು 4 ಮಾತುಗಳಲ್ಲಿ ಮುಕ್ತಿ ಗಳಿಸಬಹುದು ಅಂತ ಅಭಿಪ್ರಾಯ ಇದೆ. ಅದು ಅಭಿಪ್ರಾಯ ಉಂಟು. ಅದು ಯಾವ್ದ್ಯಾವುದು ಅಂದರೆ, ಮೊದಲನೆಯದು ದಾನವನ್ನು, ಮೊದಲನೇದು ಜ್ಞಾನವನ್ನು ಗಳಿಸೋದರ ಮೂಲಕ ಮುಕ್ತಿನ ಪಡೆಯಬಹುದು. ಎರಡನೇದು ಗಯಾದಲ್ಲಿ ನಡೆಸುವ ಶ್ರಾದ್ದದಿಂದ ಮುಕ್ತಿಯನ್ನು ಗಳಿಸಬಹುದು, ಶ್ರಾದ್ದ ಕರ್ಮದಿಂದ. ಮೂರನೆಯದು ಗೋರಕ್ಷಣೆಯಲ್ಲಿ ಹುತಾತ್ಮರಾಗೋದು, ಹಸುಗಾಗಿ ಎಲ್ಲವನ್ನೂ ತ್ಯಾಗ ಮಾಡೋದು, ಅಂದರೆ ಹಸು ರಕ್ಷಣೆ ಮಾಡಿ ಅದರ ಯೋಗಕ್ಷೇಮ ನೋಡ್ಕೊಳ್ಳೋದ್ರಿಂದ ಮುಕ್ತಿ ಸಿಗುತ್ತೆ. ನಾಲ್ಕನೆಯದಾಗಿ ಏನಪ್ಪ ಅಂದರೆ ಕುರುಕ್ಷೇತ್ರದಲ್ಲಿ ವಾಸ ಮಾಡೋದರಿಂದ ಈ 4 ವಿಷಯಗಳಲ್ಲಿ ನಾವು ಮುಕ್ತಿ ಗಳಿಸಬಹುದು ಅಂತ ಪ್ರತೀತಿ ಇದೆ. ಪ್ರಯಾಗ, ಕಾಶಿ ಮತ್ತು ಗಯಾಗಳನ್ನು ತ್ರಿಸ್ಥಳ ಅಂತ ಕರೀತಾರೆ. ಯಾವುದು? ಪ್ರಯಾಗ, ಕಾಶಿ ಮತ್ತು ಗಯಾಗಳನ್ನು ಮುಕ್ತಿ ಸಾಧನ ಸ್ಥಳಗಳು ಅಂತ ಹೆಸರು ಎಂದು ಕರೆದಿದ್ದಾರೆ. ಇವು ಶ್ರೇಷ್ಠ ಯಜ್ಞವೇದಿಗಳು, ಅದರ ಯಜ್ಞ ಮಾಡತಕ್ಕಂಥ ಜಾಗಗಳು ಅವೆಲ್ಲ. ಈ ಕ್ಷೇತ್ರದಲ್ಲಿ ಯಾಗವನ್ನು ಕೈಗೊಂಡ ಒಬ್ಬ ಧರ್ಮಜ್ಞನ ಉಲ್ಲೇಖ ಮಹಾಭಾರತದಲ್ಲಿದೆ. ಇಲ್ಲಿ ಒಬ್ಬ ಪ್ರಸಿದ್ಧನಾದ ಒಬ್ಬ ಮನುಷ್ಯ ಯಾಗ ಕೈಗೊಳ್ತಾನೆ. ಇವನು ಚಿನ್ನದಲ್ಲಿಯೇ ಒಂದು ಯಜ್ಞವೇದಿಯನ್ನು ನಿರ್ಮಿಸಿ ಯಜ್ಞ ಮುಗಿದ ಮೇಲೆ ಅದನ್ನು ಬ್ರಾಹ್ಮಣರಿಗೆ ಹಂಚಿಕೊಟ್ಟನಂತೆ. ಒಬ್ಬ ರಾಜ ಇಲ್ಲಿ ಚಿನ್ನದ ವೇದಿಕೆ ಮಾಡಿ ಯಾಗನ ಮಾಡ್ತಾನೆ. ಇದು ಮಹಾಭಾರತದಲ್ಲಿ ಬರುತ್ತೆ. ಬಂದಾಗ ಉಳಿದದ್ದ ನಿರ್ಮಿಸಿ ಯಜ್ಞ ಮುಗಿದ ಮೇಲೆ ಅದು ಉಳಿದದ್ದನ್ನೆಲ್ಲ ಬ್ರಾಹ್ಮಣರಿಗೆ ಹಂಚಿಕೊಡ್ತಾನೆ. ಅದನ್ನೆಲ್ಲ ಇವನು
ಅಪಾರವಾಗಿ ಶೇಖರಿಸಿ ಇಟ್ಟಿದ್ದ, ಅಪಾರವಾಗಿ ಅವನು ಸಂಪತ್ ಸಮೇತ ಅದನ್ನೆಲ್ಲ ಇಟ್ಟಿದ್ದ ಯಾವ್ಯಾವ ವಸ್ತುಗಳು ಅಂದರೆ ಘೃತ ಅಂದರೆ ತುಪ್ಪ ಮತ್ತು ಮಧು ಜೇನುತುಪ್ಪ. ಯಜ್ಞದ ನಂತರ ಅಗ್ನಿಯ ಅನುಗ್ರಹದಿಂದ ಘೃತಕಲ್ಯ ಮತ್ತು ಮಧುಕಲ್ಯ ಎಂಬ ಹೆಸರುಗಳಿಂದ ನದಿಯಾಗಿ ಪ್ರವಹಿಸಿದವಂತೆ. ಈ ಜೇನುತುಪ್ಪ ಮತ್ತು ತುಪ್ಪ ಈ ಎರಡುವೇ ನದಿಗಳಾಗಿ ಹರಿದೋದುವಂತೆ. ಅದು ಎಷ್ಟು ಉಳಿದಿತ್ತೋ ಗೊತ್ತಿಲ್ಲ. ಹಿಂದೆ ಗಯಾಸುರನೆಂಬ ಒಬ್ಬ ರಾಕ್ಷಸನಿದ್ದ. ಅವನ ಹೆಸರೇ ಗಯ ಅಂತ. ಅವನು ಒಬ್ಬ ರಾಕ್ಷಸ ಇರ್ತಾನೆ. ಅವನು ಮಹಾವಿಷ್ಣು ಭಕ್ತನಾಗಿರ್ತಾನೆ. ಅವನ ನೆನಪಿಗಾಗಿ ಕ್ಷೇತ್ರವನ್ನು ಗಯಾಶಿರಸ್ಸು ಎಂದು ಕರೆಯಲಾಗಿತ್ತು. ಅಂದರೆ ಇದನ್ನು ಗಯಾನ ಶಿರಸ್ಸು ಅಂತ ಕರೀತಾರೆ. ಘಟನೆಯನ್ನು ವರ್ಣಿಸುವ ಒಂದು ಕಥೆ ಗಯಾ ಮಹಾತ್ಮೆಯಲ್ಲಿದೆ. ಈ ಘಟನೆ ಯಾಕೆ ಬಂತು ಗಯಾ ಶಿರಸ್ಸು ಅಂತ ಹೇಳೋದಕ್ಕೆ ಒಂದು ಗಯಾ ಮಹಾತ್ಮೆಯಲ್ಲಿ ಒಂದು ಕಥೆ ಇದೆ. ಗಯಾಸುರನು ಒಮ್ಮೆ ವಿಷ್ಣು ಪ್ರೀತ್ಯರ್ಥಕ್ಕಾಗಿ ಏನು ಮಾಡ್ತಾನೆ, ಕೋಲಾಹಲ ಪರ್ವತದ ಮೇಲೆ ಕಠಿಣ ತಪಸ್ಸನ್ನು ಆಚರಿಸಿದ. ಇವನ ತಪಸ್ಸಿನಿಂದ ಚಿಂತಿತರಾದ ದೇವತೆಗಳು ಶಿವನ ಮುಂದಾಳುತನದಲ್ಲಿ ವಿಷ್ಣುವಿನ ಬಳಿ ಹೋದರು. ಇವರಿಗೆಲ್ಲ ದೇವತೆಗಳಿಗೆ ಚಿಂತೆ ಆಗುತ್ತೆ. ಶಿವನ ಮುಂದಿಟ್ಕೊಂಡು ಅವನ ಜೊತೆಯಲ್ಲಿ ವಿಷ್ಣು ಬಳಿಗೆ ದೇವತೆಗಳೆಲ್ಲ ಹೋಗ್ತಾರೆ. ಕೋಲಾಹಲ ಪರ್ವತಕ್ಕೆ ಇವರೆಲ್ಲ ಬಂದು ಗಯಾಸುರನ ಪರಿಶುದ್ಧ ಹೋದರು. ವಿಷ್ಣುವು ದೇವತೆಗಳೊಂದಿಗೆ ಕೋಲಾಹಲ ಪರ್ವತಕ್ಕೆ ಬಂದು ಗಯಾಸುರನು ಪರಿಶುದ್ಧನೆಂಬುದನ್ನು ತಿಳಿದು ಅವನು ಯಾವುದೋ ಒಂದಲ್ಲಿ ಒಂದು ಅಧರ್ಮನೂ ಇಲ್ಲ, ಅವನು ಪರಿಶುದ್ಧ ಅಂತ ಹೇಳಿಬಿಟ್ಟು ಅವನೇನು ಹೇಳ್ತಾನೆ, ಅವನನ್ನು ಸ್ಪರ್ಶಿಸಿದವರು ಪಾಪ ಮುಕ್ತರಾಗಲಿ ವೈಕುಂಠವಾಸಿಗಳಾಗುವರೆಂದು ಹೇಳಿದ. ಇವರು ಬರೀ ಗಯಾಸುರನ ಸ್ಪರ್ಶ ಮಾಡಿದ್ರೆ ಸಾಕು, ಅವ್ರ ಪಾಪಗಳೆಲ್ಲ ಹೊರಟೋಗುತ್ತೆ ಅಂತ ಹೇಳಿಬಿಡ್ತಾನೆ. ಇದನ್ನು ತಿಳಿದ ಜನರು ಗಯಾನನ್ನು ಸ್ಪರ್ಶಿಸಿ ವೈಕುಂಠ ಧಾಮವನ್ನು ಸೇರತೊಡಗಿದರು. ಎಷ್ಟೇ ಪಾಪ ಮಾಡಿದ್ರು ಅವನ್ನ ಸ್ಪರ್ಶ ಮಾಡಿಬಿಟ್ರೆ ಅವ್ರದೆಲ್ಲ ಪಾಪಗಳು ಹೊರಟೋಗ್ತಿದ್ವು. ಪಾಪಿಗಳು ಇವನ ಸ್ಪರ್ಶದಿಂದ ಯಮಲೋಕವನ್ನು ತಪ್ಪಿಸಿಕೊಳ್ಳತೊಡಗಿದರು. ಏನಾಗುತ್ತೆ, ಪಾಪಿಗಳೆಲ್ಲ ವೈಕುಂಠಕ್ಕೆ ಹೋಗೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಯಮಲೋಕ ಬರಿದಾಗುತ್ತಾ ಬಂದಿತು. ಯಮಲೋಕ ಖಾಲಿ ಆಯಿತು. ಪಾಪಿಗಳೇ ಇಲ್ವಲ್ಲ, ಎಲ್ಲ ಪುಣ್ಯವಂತರಾಗ್ಬಿಡ್ತಾರೆ. ಆವಾಗ ಏನು ಮಾಡ್ತಾನೆ, ಯಮನಿಗೆ ಕೆಲಸವಿಲ್ಲದ ಸ್ಥಿತಿ ಬಂತು. ಅವನಿಗೆ ಯಮಲೋಕದಲ್ಲಿ ಯಾರನ್ನೋ ಕರ್ಕೊಂಬರೋಂಗೂ ಇಲ್ಲ, ನರಕ ಶಿಕ್ಷೆ ಕೊಡೋಂಗೂ ಇಲ್ಲ, ಅವ್ನಿಗೆ ಏನೂ ಇಲ್ಲ, ಕೆಲಸ ಬರೀ ಕೈಲಿ ಇರಬೇಕಾಗಿತ್ತು. ತನ್ನ ಪರಿಸ್ಥಿತಿಯನ್ನು ಯಮನು ಭಗವಂತನಲ್ಲಿ ಅರಿಕೆ ಮಾಡಿಕೊಂಡ. ಇವನು ನನ್ನ ಕೆಲಸ ಹೀಗಿದೆ, ಪರಿಸ್ಥಿತಿ ಏನು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾನೆ. ಅನಂತರ ವಿಷ್ಣುವಿನ ಸಲಹೆಯಂತೆ ಬ್ರಹ್ಮನು ಗಯನ ಬಳಿ ತೆರಳಿ ವಿಷ್ಣುಗೆ ಸಲಹೆ ಕೇಳ್ತಾನೆ. ಅವನೇನು ಹೇಳ್ತಾನೆ ಗೊತ್ತಿಲ್ಲ. ಬ್ರಹ್ಮನು ವಿಷ್ಣುಗೆ ಏನು ಹೇಳ್ತಾನೆ ಅದನ್ನು ಕೇಳಿಕೊಂಡು ಅವನ ಪವಿತ್ರ ದೇಹದ ಮೇಲೆ ಯಾಗ ಮಾಡಬೇಕೆಂಬ ಸಂಕಲ್ಪವನ್ನು ವಿಜ್ಞಾಪಿಸಿಕೊಂಡನು. ಅವನ ದೇಹದ ಮೇಲೆ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಳ್ತಾನೆ. ಹಾಗಂತ ವಿಷ್ಣುನೇ ಅವನ್ನ ಹೀಗೆ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೇನೆ. ಅದಕ್ಕಾಗಿ ಭಕ್ತಗ್ರೇಸನಾದ ಗಯಾಸುರ ಮರು ಮಾತಾಡದೆ ಸಮ್ಮತಿಸಿದ. ನನಗೆ ಆಗಲ್ಲ ಅಂತ ಹೇಳಲೇ ಇಲ್ಲ, ಅದಕ್ಕೆ ಒಪ್ಕೊಳ್ತಾನೆ. ಅವನ ದೇಹದ ಮೇಲೆ ಇವರೆಲ್ಲ ಯಜ್ಞ ಮಾಡ್ತಾರೆ. ಯಜ್ಞ ಕರ್ಮಗಳನ್ನು ನಡೆಸಲು ಬ್ರಹ್ಮನು ಋತ್ವಿಜನಾದ ಮಾನಸಪುತ್ರರನ್ನು ನಿರ್ಮಿಸಿದನು. ತನ್ನ ಮನಸ್ಸಿನಿಂದಲೇ ಋತ್ವಿಜರನ್ನು ಸೃಷ್ಟಿ ಮಾಡ್ತಾನೆ. ಅವನು ಗಯನ ಶಿರವು ಉತ್ತರ ದಿಕ್ಕಿಗಿರುವಂತೆಯೂ
ಅವನ ಶಿರಸ್ಸು ಉತ್ತರ ದಿಕ್ಕಲ್ಲಿರೋ ಹಾಗೆ ಪಾದಗಳು ದಕ್ಷಿಣ ಕಡೆ ಇರುವಂತೆಯೂ ಮಾಡಿ ಅವನ ದೇಹದ ಮೇಲೆ ಯಜ್ಞವನ್ನು ನಡೆಸಿದರು. ಅವನ ದೇಹದ ಮೇಲೆ ಯಜ್ಞವನ್ನು ತರಿಸ್ತಾರೆ. ಯಜ್ಞಾಂತ್ಯದಲ್ಲಿ ಗಯನ ತಲೆ ಅಲುಗಾಡತೊಡಗಿತು. ಅವನ ತಲೆ ಅಲ್ಲಾಡ್ತಾ ಇರುತ್ತೆ ವೇದಿಕೆ ಮೇಲಿದ್ದರೂ ಯಜ್ಞದಲ್ಲಿ. ಆಗ ವಿಶೇಷವಾದ ಧರ್ಮಶಿಲೆಯೊಂದನ್ನು ಬ್ರಹ್ಮನ ಸೂಚನೆಯಂತೆ ಯಮನು ಗಯನ ತಲೆಯ ಮೇಲಿಟ್ಟನು. ಬ್ರಹ್ಮನ ಸೂಚನೆಯಂತೆ ಒಂದು ಕಲ್ಲನ್ನು ತಂದು ಆ ತಲೆ ಮೇಲೆ ಇಡ್ತಾನೆ ಯಮ. ಆದರೂ ತಲೆಯು ನಿಶ್ಚಲವಾಗಲಿಲ್ಲ. ಅದನ್ನೇನು ಮಾಡಿದ್ರು, ಅದರ ಮೇಲೆ ದೇವತೆಗಳೆಲ್ಲ ಬಂದು ನಿಂತರು. ಅದರ ಕಲ್ಲು ಬೇಗ ಎಲ್ಲರೂ ನಿಂತ್ಕೊಳ್ತಾರೆ. ಅಲುಗಾಟ ನಿಲ್ಲಲಿಲ್ಲ. ಕೊನೆಗೆ ಚಕ್ರಧಾರಿ ವಿಷ್ಣುವೇ ಬರಬೇಕಾಗತ್ತೆ. ವಿಷ್ಣುವೇ ಗದಾಧಾರಿಯಾಗಿ ಆ ಬ್ರಹ್ಮಶಿಲೆಯ ಮೇಲೆ ನಿಂತನು. ಆ ಬ್ರಹ್ಮಶಿಲೆ ಮೇಲೆ ನಿಂತ್ಕೊಳ್ತಾನೆ. ಆಗ ಅವನ ತಲೆ ಸ್ಥಿರವಾಗಿ ನಿಂತಿತು. ಆಗ ಮಾತ್ರ ಅಲುಗಾಟ ನಿಂತು ಹೋಗುತ್ತೆ. ಮಹಾವಿಷ್ಣುವಿನ ದರ್ಶನ ಲಾಭದಿಂದ ಕೃತಾರ್ಥನಾದ ಗಯನು ತನಗೆ ವಿಷ್ಣುವಿನ ಆಜ್ಞೆಯೊಂದೇ ಸಾಕಾಗಿತ್ತೆಂದು ಇಷ್ಟೊಂದು ಜನ ದೇವತೆಗಳು ಹಿಂಸಿಸಬಾರದಿತ್ತೆಂದು ತಿಳಿಸಿದನು. ವಿಷ್ಣುವಿನ ಆಜ್ಞೆ ಒಂದಾಗಿದ್ದರೆ ಸಾಕಾಗಿತ್ತು, ಇಷ್ಟು ಜನ ದೇವತೆಗಳಿಗೆ ಹಿಂಸೆ ಆಯ್ತಲ್ವ ಅಂತ ಅವನು ನೊಂದುಕೊಳ್ತಾನೆ. ಅವನ ಬಲಿದಾನವನ್ನು ಮೆಚ್ಚಿದ ವಿಷ್ಣು ಏನು ಮಾಡ್ತಾನೆ, ಅವನಿಗೆ ವರಪ್ರಸಾದವನ್ನು ನೀಡಿ ನೀಡ್ತಾನೆ. ತಾನೇ ಮೊದಲುಗೊಂಡು ಸಮಸ್ತ ದೇವತೆಗಳು ಅವನ ಶಿರದ ಬಳಿ ಶಾಶ್ವತವಾಗಿ ನಿಲ್ಲುವುದರ ಮೂಲಕ ಈ ಗಯಾ ಕ್ಷೇತ್ರವು ಗಯಾಶಿರಸ್ಸು ಎಂಬ ಹೆಸರಿನಿಂದ ಶೋಭಿಸಲೆಂದು ಅನುಗ್ರಹಿಸಿದ. ಆಮೇಲೆ ಅವನೇನು ಮಾಡ್ತಾನೆ, ಅವನ ಶಿರದ ಬಳಿ ಶಾಶ್ವತವಾಗಿ ನಿಲ್ಲುವುದರ ಮೂಲಕ ಈ ಕ್ಷೇತ್ರ ಗಯಾಶಿರಸ್ಸು ಅಂದರೆ ಅವನ ತಲೆ ಯಾವಾಗಲೂ ಶಾಶ್ವತವಾಗಿರುತ್ತೆ. ಎಲ್ಲ ದೇವತೆಗಳು ವಿಷ್ಣು ಕೂಡ ಅಲ್ಲೇ ಇರೋದರಿಂದ ಇದು ಶೋಭ ಆಗುತ್ತೆ, ಇದು ಕೀರ್ತಿ ಪಡೆಯುತ್ತೆ ಅಂತ ಅನುಗ್ರಹ ಮಾಡ್ತಾನೆ. ಅಂದಿನಿಂದ ಗಯಾ ಕ್ಷೇತ್ರವು ಪ್ರಸಿದ್ಧವಾಯಿತು. ಆವಾಗಿದ್ದ ಗಯಾ ಕ್ಷೇತ್ರ ಪ್ರಸಿದ್ಧ ಆಗಿತ್ತು. ಗಯಾ ಶಿರಸ್ಸಿನಲ್ಲಿ ಕಾಣುವ ದೊಡ್ಡ ಬಂಡೆಯೇ ಯವನು ಗಯಾಸುರನ ತಲೆಯ ಮೇಲಿಟ್ಟ ಧರ್ಮಶಿಲೆ. ಆ ತಲೆ ಹತ್ರ ಒಂದು ದೊಡ್ಡ ಬಂಡೆ ಇದೆ, ಅದೇ ಯಮಧರ್ಮ ಇಟ್ಟಂಥ ಶಿಲೆ. ಅದರ ಮೇಲೆ ವಿಷ್ಣು ಪಾದವಿದೆ. ಅವನು ನಿಂತ್ಕೊಂಡಿದ್ದಾನ ತಲೆ ಮೇಲೆ. ಆ ಪಾದದ ಚಿಹ್ನೆ ಇನ್ನೂ ಇದೆ. 1787ರಲ್ಲಿ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಈ ವಿಷ್ಣು ಪಾದಕ್ಕೆ ಮಂದಿರವನ್ನು ಕಟ್ಟಿಸಿದಳು. ಆ ಪಾದ ಇರೋ ಜಾಗದಲ್ಲಿ ಮಂದಿರವನ್ನು ಕಟ್ಟಿಸಿದಾಳೆ. ವಿಷ್ಣು ಪಾದದ ಸುತ್ತಲೂ ಅಲ್ಲಲ್ಲಿ ವಿನಾಯಕ, ನಟರಾಜ ಮತ್ತು ಇತರ ದೇವತೆಗಳ ವಿಗ್ರಹಗಳಿವೆ. ನಟರಾಜ ಮಂದಿರ, ವಿನಾಯಕನ ಮಂದಿರ ಮತ್ತು ಇತರ ದೇವತೆಗಳ ಮಂದಿರಗಳೆಲ್ಲ ಅಲ್ಲಿ ಇದೆ. ಮಂದಿರದ ಬಳಿಯಲ್ಲಿ ವಿಗ್ರಹಗಳಿವೆ. ಮಂದಿರದ ಬಳಿಯಲ್ಲಿ ಅಕ್ಷಯ ವಟವೃಕ್ಷವಿದೆ, ಒಂದು ಆಲದ ಮರನೂ ಇದೆ. ವೃಕ್ಷದಡಿಯಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವುದುಂಟು. ಆ ವಟವೃಕ್ಷದ ಕೆಳಗೆ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡ್ತಾರೆ. ಈ ಅಕ್ಷಯ ವಟದ ಮೂಲವು ಪ್ರಯಾಗದಲ್ಲೂ, ಈ ವಟವೃಕ್ಷದ ಮೂಲ ಎಲ್ಲೆಲ್ಲಿದೆ ಅಂದರೆ ಪ್ರಯಾಗದಲ್ಲೂ, ಮೊದಲನೇದು ಪ್ರಯಾಗದಲ್ಲಿದೆ, ಮಧ್ಯಭಾಗವು ಕಾಶಿಯಲ್ಲಿ ಮಧ್ಯಭಾಗ ಇದೆ.
ಮತ್ತು ಕೊನೆಯ ಭಾಗವು ಗಯಾದಲ್ಲೂ ಇರುವುದೆಂದು ನಂಬುತ್ತಾರೆ. ಅಷ್ಟು ದೊಡ್ಡದಿದೆಯಂತೆ ಆ ವಟವೃಕ್ಷ. 3 ಕಡೆ ಭಾಗ ಆಗಿದೆ. ಕಾಶಿ ಮತ್ತು ಪ್ರಯಾಗಗಳಲ್ಲಿ ಈ ವೃಕ್ಷದ ಭಾಗಗಳನ್ನು ತೋರಿಸುತ್ತಾರೆ. ಅಲ್ಲಿ ಈ ವಟವೃಕ್ಷದ ಭಾಗವನ್ನು ತೋರಿಸ್ತಾರೆ. ಈ ಕ್ಷೇತ್ರದ ಯಾತ್ರೆ ಪೂರ್ಣವಾಗಬೇಕಾದರೆ ಸಮೀಪದ ಕೆಲವು ಸ್ಥಾನಗಳಿಗೆ ಹೋಗಲೇಬೇಕು. ಇಲ್ಲಿಯೇ ಕೆಲವು ಸ್ಥಳಗಳಿದೆ, ಅದಕ್ಕೆ ಹೋದ್ರೇ ಈ ದರ್ಶನ ಪೂರ್ತಿ ಆಗೋದು. ಅವುಗಳಲ್ಲಿ ಮುಖ್ಯವಾದವು ರಾಮಶಿಲಾ ಅಂತ ಇದೆ, ಮತ್ತು ಪ್ರೇತಶಿಲಾ ಅಂತ ಒಂದು ಶಿಲೆ ಇದೆ. ಗುಡ್ಡಗಳಿದೆ. ಪ್ರೇತಶಿಲಾ ಗುಡ್ಡದಲ್ಲಿ ಏನಿದೆ, ಯಮನನ್ನು ಪ್ರಾರ್ಥಿಸಿದ ಬಳಿಕ ಯಮನಿಗೆ ಪ್ರಾರ್ಥನೆ ಸಲ್ಲಿಸಬೇಕಂತಲ್ಲಿ ಪಿತೃಯಾನದ ಕಾಲವು ಮಾನಸಗಳಿಗೂ ಅಲ್ಲ ಪ್ರೇತಶಿಲಾ ಗುಡ್ಡದಲ್ಲಿ ಯಮನನ್ನು ಪ್ರಾರ್ಥಿಸಿದ ಬಳಿಕ ಪಿತೃಯಜ್ಞದ ಕಾಲವು ನಾಯಿಗಳಿಗೂ ಪೂಜೆ ಮಾಡಬೇಕಂತೆ. ಅಲ್ಲಿ ಅಪರೂಪದ ವಾಡಿಕೆ ಇದೆ, ಅಲ್ಲಿ ನಾಯಿಗಳಿಗೂ ಪೂಜೆ ಮಾಡಬೇಕಂತೆ. ಇಲ್ಲಿನ ವಿಷ್ಣುಪಾದ ಮಂದಿರದಲ್ಲಿ ಗದಾಧರ ಮೂರ್ತಿ ಇದೆ, ವಿಷ್ಣು ಮೂರ್ತಿ ಇದೆ. ಗಯಾಶಿರವೆಂಬುದು ಇಲ್ಲಿನ ಸಣ್ಣ ಕಲ್ಲಿನ ಗುಡ್ಡ. ಗಯಾಶಿರ ಅನ್ನೋದು ಸಣ್ಣ ಕಲ್ಲಿನ ಗುಡ್ಡ. ಅತಿಮಾನುಷ ದೇಹಿಯಾದ ಗಯಾಸುರನು ಮಲಗಿದಾಗ ಅವನ ಶಿರವು ಈ ಗುಡ್ಡವನ್ನೆಲ್ಲ ಆಕ್ರಮಿಸಿಕೊಂಡಿತೆಂಬುದು ಅದರಿಂದ ಇದಕ್ಕೆ ಗಯಾಶಿರವೆಂಬ ಹೆಸರು ಬಂದಿತೆಂಬುದು ಪುರಾಣಗಳ ಹೇಳಿಕೆ. ಪಾಹಿಯಾನ್ ಗಯಾಕ್ಕೆ ಬಂದಿದ್ದ ಪಾಹಿಯಾನ್. ಆಗ ಈ ನಗರ ಹಾಳು ಬಿದ್ದಿತ್ತು, ಅದು ಹಾಳಾಗೋಗಿತ್ತು ಅವನು ಬಂದಾಗ. ಇದೇ ಸ್ಥಿತಿ ಹ್ಯೂಯನ್ಸಾಂಗನ ಕಾಲದಲ್ಲೂ ಮುಂದುವರಿದಿತ್ತು. 11ನೇ ಶತಮಾನದಲ್ಲಿ ಆಳಿದ ನಯಪಾಲ ದೇವ ಮತ್ತು ಅವನ ನಂತರದ ಅರಸರು ಈ ಸ್ಥಳದ ಜೀರ್ಣೋದ್ಧಾರದ ಕೆಲಸವನ್ನು ಕೈಗೆತ್ತಿಕೊಂಡರು. ಗಯಾದ ದಕ್ಷಿಣದಲ್ಲಿ 7 ಮೈಲಿಗಳ ಅಂತರದಲ್ಲಿ ಬುದ್ಧಗಯ ಇದೆ. ಈ ವಿಷ್ಣುಗಯಕ್ಕಿಂತ 7 ಮೈಲಿ ದೂರದಲ್ಲಿ ಬುದ್ಧಗಯ ಇದೆ. ಬುದ್ಧನಿಗೆ ಜ್ಞಾನೋದಯವಾದ ಪವಿತ್ರ ಕ್ಷೇತ್ರ ಇದು. ಸಿದ್ಧಾರ್ಥನು ತನ್ನ 29ನೇ ವಯಸ್ಸಿನಲ್ಲಿ ವೈರಾಗ್ಯ ತಾಳಿ ಮನೆ ತೊರೆದು ರಾಜಗೃಹ ಮತ್ತು ಗಯಾದ ಸುತ್ತಲ ಪ್ರದೇಶಗಳಲ್ಲಿ ಸಂಚರಿಸುತ್ತಿದ್ದ. ನಿರಂಜನ ನದಿಯಲ್ಲಿ ಸ್ನಾನ ಮಾಡಿ ಬುದ್ಧಗಯಾದ ಬೋಧಿವೃಕ್ಷದಡಿಯಲ್ಲಿ ತಪಸ್ಸು ಮಾಡಿದ. 35ನೇ ವಯಸ್ಸಿನಲ್ಲಿ ಅವನಿಗೆ ಈ ವೃಕ್ಷದ ಕೆಳಗೆ ಅವನಿಗೆ ಜ್ಞಾನೋದಯ. ಈ ವೃಕ್ಷದಡಿಯಲ್ಲೇ ಪೂರ್ಣ ಜ್ಞಾನ ಪ್ರಾಪ್ತವಾಗಿ ಅವನು ತಥಾಗತ ಶಾಕ್ಯ ಮುನಿಯ ಬುದ್ಧನೆನಿಸಿಕೊಂಡ. ಅವನು ಶಾಕ್ತೆಯ ಒಂದು ವಂಶಸ್ಥರು. ಅವನು ಮುಂದೆ ಬುದ್ಧ ಅಂತ ಅನ್ನಿಸ್ಕೊಳ್ತಾನೆ. ಸಾರನಾಥದಲ್ಲಿ ಉಪದೇಶವನ್ನು ಪ್ರಾರಂಭಿಸಿದ. ಸಾರನಾಥದಲ್ಲಿ ಉಪದೇಶ ಪ್ರಾರಂಭ ಮಾಡ್ತಾನೆ. ನಿರಂತರ ವರ್ಷದಲ್ಲಿ 8 ತಿಂಗಳುಗಳಂತೆ ಸಂಚರಿಸುತ್ತಾ 45 ವರ್ಷಗಳ ಕಾಲ ಧರ್ಮ ಪ್ರಚಾರದ ಕಾರ್ಯ ಮಾಡಿ 80ನೇ ವಯಸ್ಸಿನಲ್ಲಿ ಕ್ರಿಸ್ತಪೂರ್ವ
489ರಲ್ಲಿ ಮಹಾನಿರ್ವಾಣವನ್ನು ಹೊಂದಿದ. ಮಹಾನಿರ್ವಾಣನ ಹೊಂತಾನೆ ಕ್ರಿಸ್ತಪೂರ್ವ 489ರಲ್ಲಿ. ಪ್ರಪಂಚದಲ್ಲೇ ಅತ್ಯಂತ ಪೂಜ್ಯವಾದ ಮತ್ತು ಪ್ರಾಚೀನವಾದ ಬುದ್ಧನ ತಪಶ್ಚರ್ಯದಿಂದ ಪುನೀತವಾದ ಬೋಧಿ ವೃಕ್ಷ ಇನ್ನೂ ಇದೆ. ಅವನ ಜ್ಞಾನ ಪಡೆದಂಥ ಬೋಧಿ ವೃಕ್ಷ ಇವತ್ತೂ ಇದೆ. ಈ ವೃಕ್ಷದ ಕಥೆಯು ರೋಮಾಂಚಕವಾಗಿದೆ. ಬೌದ್ಧ ಸಾಹಿತ್ಯದ ಪ್ರಕಾರ ತಿಸ್ಯರಕ್ಷಣೆಯಿಂದ ಉರುಳಿ ಬಿದ್ದಿದ್ದ ಈ ಮರವು ಅಶೋಕನಿಂದ ಸಂರಕ್ಷಿಸಲ್ಪಟ್ಟಿತು. ಇದು ಬಿದ್ದೋಗಿರುತ್ತೆ. ತಿಸ್ಯೂರು ಅಂದರೆ ತಿಸ್ಯು ಕ್ಷೀತದಿಂದ ಉರುಳಿ ಅಂದರೆ ಮೇಲಿಂದ ಬಿದ್ದೋಗಿರುತ್ತೆ. ಒಣಗೋ ಏನೋ ಬೀಳುತ್ತೆ. ಅದನ್ನು ಅಶೋಕ ಅದನ್ನು ಸಂರಕ್ಷಣೆ ಮಾಡ್ತಾನೆ. ಅಶೋಕನು ತನ್ನ ಗುರುವಾದ ಉಪಗುಪ್ತನೊಂದಿಗೆ ಬುದ್ಧಗಯಾವನ್ನು ಸೇರಿದಂತೆ ಬೌದ್ಧರ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದನಂತೆ. ಒಂದು ಬಿಡಲಿಲ್ಲ, ಯಾಕೆ ಅವನು ಬೌದ್ಧರು ಸೇರಿಕೊಂಡಿರ್ತಾನೆ. ಹಾಗಾಗಿ ಎಲ್ಲ ಕ್ಷೇತ್ರವನ್ನು ಸಂದರ್ಶನ ಮಾಡ್ತಾನೆ. ಈ ಎಲ್ಲ ಕ್ಷೇತ್ರಗಳಿಗೂ ಆತನು ಉದಾರವಾಗಿ ದಾನ ಧರ್ಮಗಳನ್ನು ನೀಡಿರುವನಲ್ಲದೆ ಅಲ್ಲೆಲ್ಲ ಸ್ಮಾರಕಗಳು ಮತ್ತು ಶಿಲಾಲೇಖನಗಳನ್ನು ನಿಲ್ಲಿಸಿದ್ದಾನೆ. ಬಂಗಾಳದ ಅರಸನಾದ ಶಶಾಂಕನು ಇಲ್ಲಿಯ ಬೋಧಿ ವೃಕ್ಷವನ್ನು ನಾಶಪಡಿಸಿದನಂತೆ. ಅದನ್ನು ಪುನಃ ಜೀವಂತಗೊಳಿಸಿದವನು ಮಗಧ ಪೂರ್ವವರ್ಮ ಎಂಬ ಅರಸನು ಎಂಬುದಾಗಿ ಹ್ಯೂಯನ್ ಸಾಂಗ್ ತಿಳಿಸಿದ್ದಾನೆ. ಅಶೋಕನ ಕಾಲದಲ್ಲಿ ಈ ವೃಕ್ಷದ ಒಂದು ಕೊಂಬೆಯನ್ನು ಸಿಂಹಳಕ್ಕೆ ಒಯ್ದು ಬೆಳೆಸಲಾಯಿತು. ಇದನ್ನು ತಗೊಂಡೋಗಿ ಅಲ್ಲಿ ಬೆಳೆಸ್ತಾರೆ ಶ್ರೀಲಂಕಾದಲ್ಲಿ. ಬುದ್ಧಗಯಾದಲ್ಲಿ ಒಂದು ಜಪಾನಿಯರ ಬೌದ್ಧ ಮಂದಿರವಿದೆ. ಎತ್ತರವಾದ ಅಡಿಪಾಯದ ಮೇಲೆ ಭವ್ಯವಾದ ಮಂದಿರವನ್ನು ಜಪಾನಿಯರು ಕಟ್ಟಿದ್ದು ಇದು ಭಾರತೀಯ ಶಿಲ್ಪಕಲೆಯಿಂದ ತುಸು ಬೇರೆ ರೀತಿಯದೆನಿಸುತ್ತದೆ. ಮಂದಿರದ ಒಳಗೆ ಮತ್ತು ಹೊರಗೆ ಬಹಳ ಸುಂದರವಾದ ಕಲೆಗಳಿವೆ. ಇದರಲ್ಲಿ ಒಳ್ಳೆಯ ಕಲೆಗಳು ತುಂಬ ಸುಂದರವಾಗಿ ಕೆತ್ತಲ್ಪಟ್ಟಿದೆ. ಒಳಗೆ ಬುದ್ಧನ ದೊಡ್ಡ ಹಿತ್ತಾಳೆ ಮೂರ್ತಿಗೆ ಚಿನ್ನದ ಲೇಪವಿದ್ದು ಪ್ರತಿಷ್ಠಾಪಿಸಿದ್ದಾರೆ. ಚಿನ್ನದ ಲೇಪದಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳಗೆ ಸದಾಕಾಲವೂ ದೀಪಗಳು ಬೆಳಗುತ್ತವೆ. ದೀಪಗಳು ಬೆಳಗ್ತಾ ಇರುತ್ತೆ. ಅಶೋಕನಿಂದ ನಿರ್ಮಿತವಾದ ಇಲ್ಲಿನ ಬುದ್ಧ ಮಂದಿರ ಪ್ರಸಿದ್ಧವಾದುದು. ಇಲ್ಲಿ ಬುದ್ಧ ಮಂದಿರ ಪ್ರಸಿದ್ಧವಾಗಿದೆ. ಅಶೋಕನಿಗೆ ಬುದ್ಧನ ಮೇಲಿದ್ದ ಭಕ್ತಿಗೆ ಈ ಮಂದಿರದ ಒಂದೊಂದು ಕಲ್ಲು ಸಾಕ್ಷಿಯಾಗಿದೆ. ಅಲ್ಲಿ ಕಲ್ಲುಗಳೆಲ್ಲ ಒಂದೊಂದು ಸಾಕ್ಷಿ ಹೇಳ್ತಾ ಇರುತ್ತೆ. ಮಂದಿರವನ್ನು ನಿರ್ಮಿಸುವ ಮುನ್ನ ಇದೊಂದು ಕಾಡು, ಇದು ಕಾಡಾಗಿತ್ತಂತೆ. ಈಗ ಎಲ್ಲ ಶಾಸಕರೆಲ್ಲ ಅಲ್ಲಿದೆ. ಬುದ್ಧನ ಜ್ಞಾನೋದಯಕ್ಕೆ ಆಶ್ರಯವಾದ ಬೋಧಿ ವೃಕ್ಷದ ಕೆಳಗೆ ಪೀಠದಂತೆ ಹರಡಿ ನಿಂತಿರುವ ಒಂದು ಬಂಡೆ ಇದೆ. ಅದು ಪೀಠದಂತೆ ಹರಡ್ಕೊಂಡಿದೆಯಂತೆ. ಆ ಬಂಡೆ ಇವತ್ತೂ ಇದೆ. ಇದರ ಮೇಲೆ ಬುದ್ಧನ ಪಾದಗಳಿವೆ. ಅದರ ಮೇಲೆ ಪಾದ ಇದೆ. ಮರದ ಮೇಲೆ ಅಲ್ಲಲ್ಲಿ ಕಾವಿ ಬಟ್ಟೆಗಳನ್ನು ಉಡಿಸಲಾಗಿದೆ. ಕಾವಿ ಬಟ್ಟೆಗಳನ್ನು ಉಡಿಸಿದ್ದಾರೆ ಈ ವೃಕ್ಷಕ್ಕೆ. ಈ ವೃಕ್ಷವನ್ನು ಬೌದ್ಧ ಸನ್ಯಾಸಿಗಳು ಯಾತ್ರೆಯಲ್ಲಿ ಮುಟ್ಟಿ ಪೂಜಿಸಬಹುದು. ಅವರು ಮಾತ್ರ ಮುಟ್ಟಿ ಪೂಜೆ ಮಾಡ್ತಾರೆ ಆ ವೃಕ್ಷವನ್ನು. ಮುಖ್ಯ ಮಂದಿರ ಸುತ್ತಲೂ ನೂರಾರು ಸಣ್ಣ ಸಣ್ಣ ಸ್ತೂಪಗಳಿವೆ. ಅಲ್ಲಿ ಬುದ್ಧ ಸ್ತೂಪಗಳು ಬಹಳವಾಗಿವೆ. ವಿಶಾಲ
ಪ್ರಾಕಾರದೊಳಗೆ ನಿರ್ಮಿತವಾಗಿರುವ ಈ ಮಂದಿರವು ಕಪ್ಪು ಶಿಲೆಯದು. ಇದು ಮಂದಿರ ಕಪ್ಪು ಶಿಲೆಯದಾಗಿದೆ. ಒಳಗೆ ಬುದ್ಧನ ಬೃಹದಾಕಾರದ ವಿಗ್ರಹವಿದೆ. ಅಲ್ಲಿ ಬುದ್ಧನ ವಿಗ್ರಹ ಇದೆ. ನೇಪಾಳ, ಚೀನಾ, ಬರ್ಮಾ, ಸಿಲೋನ್, ಜಪಾನ್ ಮುಂತಾದ ಅನೇಕ ದೇಶಗಳಿಂದ ಬೌದ್ಧರು ಯಾತ್ರೆಗಾಗಿ ಇಲ್ಲಿಗೆ ಬರುತ್ತಾರೆ. ಎಲ್ಲರೂ ಇಲ್ಲಿ ಯಾತ್ರೆಗೆ ಬರ್ತಾ ಇರ್ತಾರೆ. ಈ ಬುದ್ಧಂದು ನಾವು ತಿಳ್ಕೊಂಡಿದ್ದೀವಿ. ಇದು ಗಯಾ, ಹಿಂದೂಗಳಿಗೂ ಇದೆ, ಬೌದ್ಧರಿಗೂ ಹೆಸರುವಾಸಿಯಾದ ಗಯಾ ಕ್ಷೇತ್ರ. ಹರಿ ಸ್ಮರಣೆ ಮಾಡೋ ನಿರಂತರ, ಹರಿ ಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಎದೋ ನಿರ್ಧಾರ. ಹರಿ ಸ್ಮರಣೆ ಮಾಡೋ ನಿರಂತರ.